ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ರೆಸಿಪಿ ಬಂದು ಇಡ್ಲಿ, ಚಟ್ನಿ ಮತ್ತು ಕಾಯಿ ಹಿಟ್ಟು. 2 ಗ್ಲಾಸ್ ಉದ್ದಿನಬೇಳೆ, ಕಡಲೆಬೇಳೆ 2 ಸ್ಪೂನು, 1 ಸ್ಪೂನ್ ಮೆಂತ್ಯ ಹಾಕಿ 5 ಅವರಿಂದ 6 ಅವರ್ ನೆನೆಸಿಡಿ ನೀರಲ್ಲಿ. 5 ರಿಂದ 6 ಅವರ್ ಆದ ಮೇಲೆ ಅದನ್ನು ನೀರಲ್ಲಿ ಚೆನ್ನಾಗಿ ಒಂದು 3 ಬಾರಿ ಚೆನ್ನಾಗಿ ವಾಶ್ ಮಾಡಿ, ಅದಾದ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಹದವಾಗಿ ಗ್ರೈಂಡ್ ಮಾಡಿದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಅದೇ ಮಿಕ್ಸಿ ಜಾರ್ಗೆ ಒಂದು ಬೌಲ್ ರೈಸನ್ನು ತೆಗೆದುಕೊಂಡು ಗ್ರೈಂಡ್ ಮಾಡಿದ ನಂತರ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಒಂದು ಬೌಲ್ ಇಡ್ಲಿ ರವೆಯನ್ನು ತೆಗೆದು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದನ್ನು ಇಡೀ ರಾತ್ರಿ ನೆನೆಯಲು ಬಿಡಿ. ನೋಡಿ, ಇದು ಸರಿ ಬ್ಯಾಟರ್ ಚೆನ್ನಾಗಿ ಉದುಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಉಪ್ಪು, 1 ಸ್ಪೂನ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಹದಕ್ಕೆ ಇರಬೇಕು. ಇಡ್ಲಿಯ ಜೊತೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ, ಕಾಯಿ, ಕಡಲೆಬೀಜ, ಹಸಿರು ಮೆಣಸಿನಕಾಯಿ, ಉಪ್ಪು, ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕರಿಬೇವು ಹಾಕಿ ಚೆನ್ನಾಗಿ ಒಂದು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡಿ. ಅದೇ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಸ್ವೀಟ್ ಕಾಯಿ ಹಿಟ್ಟು ಮಾಡಲು ಬೇಕಾದ ಸಾಮಗ್ರಿಗಳನ್ನು ಹಾಕಿ ಬೆಲ್ಲ, ಕಾಯಿ, ಏಲಕ್ಕಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ. ಅದಾದ ನಂತರ ಇಡ್ಲಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರು ಹಾಕಿ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕಿ ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆ ಹಚ್ಚಿ ಅದಕ್ಕೆ ಇಡ್ಲಿ ಬ್ಯಾಟರನ್ನು ಬಿಟ್ಟಿಟ್ಟ ನಂತರ ಕುದಿಯುವ ನೀರನ್ನು ನೋಡಿ ಅದಕ್ಕೆ ಇಡ್ಲಿ ತಟ್ಟೆಗಳನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿದ ನಂತರ ಅದನ್ನು 5 ರಿಂದ 10 ನಿಮಿಷಗಳ ಕಾಲ ಬೇಯಲು ಬಿಡಿ. ಬೆಂದ ನಂತರ ನೋಡಿ, ಈ ರೀತಿ ಸಾಫ್ಟ್ ಅಂಡ್ ಟೇಸ್ಟಿ ಇಡ್ಲಿ ರೆಡಿಯಾಗಿದೆ. ನಿಮಗೂ ಇಷ್ಟ ಆದಲ್ಲಿ ಫಾಲೋ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.